ಅದೇ ರೀತಿ ಯು ಐ ಮೂವಿಯ ಒಂದು ಫೋರ್ತ್ ಡೇನ ಒಂದು ಕಲೆಕ್ಷನ್ನ ಬಗ್ಗೆ ಈ ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಒಂದು ಪ್ರದರ್ಶನಗೊಳ್ತಾ ಇದೆ ಅಂತಲೇ ಹೇಳೋದು. ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ಈ ಮೂವಿ ಒಂದು ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಯಾವ ರೀತಿಯಲ್ಲಿ ಈ ಒಂದು ಮೂವಿ ಕ್ರೇಜ್ ಹುಟ್ಟು ಹಾಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ, ಆ ರೇಂಜ್ಗೆ ಈ ಮೂವಿ ಒಂದು ಟ್ರೆಂಡ್ ಮೂಲಕ ಒಂದು ಸೃಷ್ಟಿ ಆಗ್ತಿದೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ದೊಡ್ಡ ಮಟ್ಟಿನ ಈ ಮೂವಿ ಒಂದು ಕ್ರೇಜ್ ಇಷ್ಟವರೆಗೆ ಇದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಕಡೆಗೂ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ಕ್ರೇಜ್ ಬಂದು ನಿಂತಿದೆ ಅಂತ ಹೇಳಿದ್ರೆ ಯಾಕಂದರೆ ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳೋದು. ಯಾಕಂದರೆ ಆ ಲೆವೆಲ್ಗೆ, ರೇಂಜಿಗೆ ಈ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿಯಲ್ಲಿ ಒಂದಾಗಿದೆ ಅಂತ ಹೇಳೋದು. ಯಾಕಂದರೆ ರಿಯಲ್ ಸ್ಟಾರ್ ಅವರ ಪೆನ್ನಲ್ಲ ಈ ಮೂವಿ. ಯಾಕಂದರೆ ಅರ್ಥ ಆಗುವವರಿಗೆ ಮಾತ್ರ ಈ ಮೂವಿ ಅಂತಾರೆ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಕೆಲವರು ಹೆಚ್ಚಾಗಿ ಈ ಮೂವಿ, ಹೆಚ್ಚಿನ ಜನರು ಈ ಮೂವಿಯನ್ನು ದೊಡ್ಡ ಮಟ್ಟಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತಾರೆ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ನಮಗೂ ಕೂಡ ಯಾಕಂದರೆ ಒಂದು ಡಿಫ್ರೆಂಟಾಗಿ, ಯಾಕಂದರೆ ಎಲ್ಲ ಮೂವಿಯನ್ನು ನಾವು ಮೂವಿ ಥರ ನೋಡಿದರೆ ಈ ಮೂವಿಯನ್ನು ನಾವು ಯಾಕಂದರೆ ಒಂದು ಬೇರೆ ರೀತಿಯಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳೋದು. ಯಾಕಂದರೆ ಆ ಮ್ಯೂಸಿಕ್, ಆ ಒಂದು ಅಟ್ಯಾಚ್ ಆಗಿರುವಂಥ ಒಂದು ಮ್ಯೂಸಿಕ್, ಒಂದು ಪ್ರತಿಯೊಂದು ಆ್ಯಂಗಲಲ್ಲಿ ಬರುವಂಥ ಒಂದು ಸೀನ್ಗಳು, ಯಾಕಂದರೆ ಎಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಮೂಮೆಂಟ್ನಲ್ಲಿ ಕೂಡ ಒಂದು ಕ್ಯೂರಿಯಾಸಿಟಿ ಹುಟ್ಟು ಹಾಕುವಂಥ ಒಂದು ಸೀನ್ಗಳು ಕೂಡ ಹೆಚ್ಚಾಗಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋದು. ಯಾಕಂದರೆ ಕಲ್ಕಿ ಯಾವ ಥರ ಬರುತ್ತಾರೆ, ಯಾವ ಥರ ಒಂದು ಹೋಗ್ತಾರೆ, ಅದೇ ರೀತಿಯಲ್ಲಿ ಕಲ್ಕಿಯ ಒಂದು ಸೀನನ್ನು ಕೂಡ ಒಂದು ಚಾಚು ತಪ್ಪದೆ ಒಂದು ಡಬಲ್ ರೋಲ್ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ಯಾಕಂದರೆ ಯಾವ ರೀತಿಯಲ್ಲಿ ಜನ ಚೇಂಜ್ ಆಗ್ತಾರೆ, ಯಾವ ರೀತಿಯಲ್ಲಿ ಭಯಪಡ್ತಾರೆ, ಯಾಕೋಸ್ಕರ ಭಯಪಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಈ ಮೂವಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಯು ಐ ಸೆಕೆಂಡ್ ಪಾರ್ಟ್ ಕೂಡ ಬರಲಿದೆ ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಿನ ಒಂದು ಕಲೆಕ್ಷನ್ ಒಂದು ದಿನದಿಂದ ದಿನಕ್ಕೆ ಇಷ್ಟರ ಮಟ್ಟಿಗೆ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಲೂ ಕೂಡ ಹೆಚ್ಚಾಗಿ ಒಂದು ಕೆಲವು ಕಡೆಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಖಂಡಿತವಾಗಿಯೂ ಆಲ್ ಅವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್, ಯಾಕಂದರೆ ಯು ಐ ಮೂವಿ ಯಾವ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ಜನರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಮಾಡಿದಂಥ ಒಂದು ಮೂವಿಯನ್ನು ಉಪೇಂದ್ರ ಅವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು. ಕೊನೆಗೂ ಒಂದು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅವರ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ವಿಶೇಷವಾಗಿ ಯು ಐ ಈ ಮೂವಿ ಯಾಕೆಂದರೆ ಅವರ ಕೆಲವರಿಗೆ ಅರ್ಥ ಆಗದಿರುವಂಥ ಒಂದು ಅವರಿಗೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾಕಂದರೆ ಮೈಂಡ್ ಸೆಟ್ನಲ್ಲಿ ಸೆಟ್ ಆಗಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ರೀತಿಯಲ್ಲಿ ನಾವು ಅಂದ್ಕೊಳ್ತೇವೆ ಆ ಯೋಚನೆಯನ್ನು ನಾವು ತೋರಿಸುವಂಥ ಒಂದು ಮೂವಿಯೇ ನಿಜವಾಗಿ ಯು ಐ ಅಂತಲೇ ಹೇಳೋದು. ಯಾಕಂದರೆ ಪ್ರತಿಯೊಂದು ಮೂಮೆಂಟ್ನಲ್ಲಿ ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡುತ್ತೇವೆ ಅನ್ನೋ ಒಂದು ವಿಚಾರವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ಯು ಐ ಟೀಮ್ ಅಂತಲೇ ಹೇಳೋದು. ಯಾಕಂದರೆ ಡಿಫ್ರೆಂಟ್ ಮೂಲಕ ಒಂದು ಡಿಫ್ರೆಂಟಾಗಿ ಒಂದು ತೋರಿಸಲಿಕ್ಕೆ ಹೊರಟಿರುವಂಥ ಒಂದು ಈ ಮೂವಿ ನಿಜವಾಗ್ಲೂ ಪ್ರೇಕ್ಷಕರು ಏನಂದರೆ ದೊಡ್ಡ ಮಟ್ಟಿನಲ್ಲಿ ಒಂದು ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಯಾವ ರೀತಿಯಲ್ಲಿ ಪ್ರೇಕ್ಷಕರು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ ನೆಗೆಟಿವ್ ಪಾಯಿಂಟ್ ಅಂತ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾರ್ಥನ್ ಮೂಲಕವೂ ಕೂಡ ಈ ಮೂವಿನಲ್ಲಿ ದೊಡ್ಡ ಮಟ್ಟಿನಲ್ಲಿ ಪ್ರೋತ್ಸಾಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಡಿಫ್ರೆಂಟಾಗಿ ಈ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಲೆವೆಲ್ಗೆ ಈ ಕ್ರೇಜ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅವಳ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ವಿಶೇಷವಾಗಿ ಈ ಟೀಮ್ ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಯು ಐ ಮೂವಿಯ ಕಲೆಕ್ಷನ್ ಎಷ್ಟರ ಮಟ್ಟಿಗೆ ಈ ಮೂವಿ ಬಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಕೂಡ ದಿನಕ್ಕೆ ಕಲೆಕ್ಷನ್ ರೈಸ್ ಆಗ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಈ ಮೂವಿ ಒಂದು ಕಲೆಕ್ಷನ್ 100 ಕೋಟಿಯ ಒಂದು ಬಜೆಟ್ನ ಮೂವಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ಯಾಕಂದರೆ ದೊಡ್ಡ ಬೈಟ್ನಲ್ಲೇ ಹೈಪ್ ಕ್ರಿಯೇಟ್ ಆಗಿ ಮಾಡಿದಂಥ ಈ ಮೂವಿ ಎಷ್ಟರ ಮಟ್ಟಿಗೆ ಈ ಮೂವಿ ಬಂದು ನಿಲ್ಲುತ್ತೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅವರ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಯು ಐ ಮೂವಿ ನಿಮಗೆ ಯಾವ ರೀತಿಯಲ್ಲಿ ಅರ್ಥ ಆಗಿದೆ, ಅದೇ ರೀತಿಯಲ್ಲಿ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ಒಂದು ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲವನ್ನು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಯು ಐ ಮೂವಿಯ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.